ಮುರಬಾಡ್ ಮತಕ್ಷೇತ್ರದ ಬರಪೀಡಿತ ಭಾಗದ ರೈತರ ಕನಸಿನ ಬಹುನಿರೀಕ್ಷಿತ ಕಿಳೆಗಾಂವ್ ಬಸವೇಶ್ವರ್ ಏತ ನೀರಾವರಿ ಮೊದಲ ಹಂತದ ಕಾಮಗಾರಿಗೆ ಕಳೆದ 2 ತಿಂಗಳಿನಿಂದ ಪ್ರಾರಂಭಗೊಂಡು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿತ್ತು. ಆದರೆ ಈಗ ಕೆಂಪುವಾಡ್ ಗ್ರಾಮದ ಹತ್ತಿರ ಮೇನ್ ಪೈಪ್ ಲೈನ್ ಒಡೆದು ರೈತರು ಹುಲುಸಾಗಿ ಬೆಳೆದ 25 ಎಕರೆ ಜಮೀನಿನಲ್ಲಿ ನೀರು ನುಗ್ಗಿ ರೈತರಿಗೆ ವರದಾನವಾಗಬೇಕಿದ್ದ ಯೋಜನೆ ಶಾಪವಾಗಿ ಪರಿಣಮಿಸಿದೆ. ಸೋಮವಾರದಂದು ಬೆಳಗ್ಗೆ 8 ರಿಂದ 9 ಸುಮಾರಿಗೆ ಏತ ನೀರಾವರಿ ಕಾಲುವೆಯ ಮೇನ್ ಪಂಪ್ ಲೈನ್ ಒಡೆದು ತಮ್ಮ ಬೆಳೆಗಳಿಗೆ ನೀರು ನುಗ್ಗಿದ್ದನ್ನ ಕಂಡು ಅಲ್ಲಿಯ ರೈತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಇಲ್ಲಿಯವರೆಗೆ ಯಾವ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಿಲ್ಲ. ತಾವು ಕಷ್ಟಪಟ್ಟ ಬೆಳೆದ ಬೆಳೆಯು ತಮ್ಮ ಕಣ್ಣ ಮುಂದೆ ಹಾಳಾಗುತ್ತಿರುವುದನ್ನು ಕಂಡ ರೈತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ರಿಪೇರಿ ಮಾಡಬೇಕು ಮತ್ತು ಇದಕ್ಕೆ ಸರ್ಕಾರ ಪರಿಹಾರ ನೀಡಬೇಕೆಂದು ಕೇಳಿಕೊಂಡಿದ್ದಾರೆ. ವಿಠ್ಠಲ್ ಬಂಡಗರ, ಮಾಯಪ್ಪ ಬಂಡಗರ, ಅಮರಸಿದ್ದ ಬಂಡಗರ, ನೀಲಕಂಠ ಬಂಡಗರ, ನಿಂಗಪ್ಪ